ಯೋಗ. ಅದರ ಜೊತೆಗೆ ಇವತ್ತು ಗುರುಗಳು ನಿಮಗೊಂದು ವಿಶೇಷವಾದಂಥ ಏನಪ್ಪ ಅಂದರೆ ಈ ಭಗವದ್ಗೀತೆ ಶ್ಲೋಕಗಳು, ಆಮೇಲೆ ಅವರ ಕೆಲವೊಂದಿಷ್ಟು ಮಂತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ಜೆರಾಕ್ಸ್ ಹೊಡಿಸ್ಕೊಂಡು ನಿಮ್ಮ ಮೇಲೆ ಅವ್ರಿಗೆ ಪ್ರೇಮ, ನಮ್ಮ ಮಕ್ಕಳು ಕಲೀಲಿ ಅಂತ. ನೀವು ಅನ್ಕೋಬಹುದು ಮಂತ್ರಗಳು ಏನು ಮಾಡತ್ರಿ ಅಂತ. ಮಂತ್ರ ಇದ್ರ ಅರ್ಥ ಏನು ಗೊತ್ತಾ? ಮಂತ್ರ ಏನು? ಮಂತ್ರ. ಮನ್ ಅಂದ್ರೆ ಮನಸ್ಸು, ತ್ರ ಅಂದ್ರೆ ನಿಲ್ಸೋದು, ಸ್ಥಿರವಾಗಿ ನಿಲ್ಸೋದು. ಮನಸ್ಸನ್ನ ಸ್ಥಿರವಾಗಿ ನಿಲ್ಸೋದಕ್ಕೆ ಏನಂತ ಕರೀತಾರೆ? ಮಂತ್ರ. ಆಮೇಲೆ ಈ ಮಂತ್ರ ಅಂತ ಶಬ್ದನ ನೀವು ಪದೇ ಪದೇ ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಅದ್ಭುತವಾದಂತ ಶಕ್ತಿ ಬಿಡುಗಡೆ ಆಗತ್ತೆ. ಹೌದಾ? ಅದು ಏನ್ ಮಾಡುತ್ತೆ? ನಿಮ್ಮ ಮನಸ್ಸು, ಬುದ್ಧಿ, ದೇಹ ಇವು ಮೂರನ್ನು ಕೋಆರ್ಡಿನೇಷನ್ ತರೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಇವು ಶಬ್ದಗಳು ಸಂಸ್ಕೃತದಲ್ಲಿ ಹೆಚ್ಚಿರೋದ್ರಿಂದ ಸಂಸ್ಕೃತ ಶಬ್ದ ಹ್ಯಾಕ್ ಬಂದ ಉಚ್ಚಾರಣೆ ಮಾಡಿರ್ತಾರೆ ಅಂದ್ರೆ, ಶರೀರ ಹೇಗೆ ಸ್ಪಂದನೆ ಕೊಡುತ್ತೋ ಯಾವ ಮಂತ್ರ ಉಪಯೋಗಿಸಿದ್ರಿಂದ ಯಾವ ಟೊಂಕ ತಿರುಗಿಸಕ್ ಬರಲ್ಲ. ವೆರಿ ಗುಡ್. ಅನ್ಸತ್ತ ಬೆನ್ನೆಲುಬಿನ ಹುರಿ ಕೆಳಗಡೆ, ಆಮೇಲೆ ಬೆನ್ನು ಹುರಿನೇ ಪೂರ್ತಿ ತಿರುಗಿಸೋಣ. ಅದಕ್ಕೆ ಆಗತ್ತಿಲ್ಲ ಪೂರ್ತಿ ಬೆನ್ನು ಹುರಿ. ಓಕೆ, ನಮಸ್ಕಾರ. ನೀವು ನಮಸ್ಕಾರ ಮಾಡೋ ಪದ್ಧತಿಗಳನ್ನು ನೋಡ್ಬೇಕು. ಹಿಂಗ್ ಮಾಡೋದ್ರಿಂದ ಒಂದ್ ರೀತಿ ತೋರಿಸುತ್ತೆ, ಹಿಂಗ್ ಮಾಡೋದ್ರಿಂದ ಒಂದ್ ರೀತಿ ತೋರಿಸುತ್ತೆ, ಹಿಂಗ್ ಮಾಡೋದ್ರಿಂದ ಇನ್ನೊಂದು ರೀತಿ ತೋರಿಸುತ್ತೆ. ಅದಕ್ಕೆ ನಮಸ್ಕಾರ ಆಸನ ಕರೆಕ್ಟ್ ಪಾಸ್ಚರ್ ಹೆಂಗಿರುತ್ತೆ? ಓಕೆ. ಓಂ ಹ್ರೀಂ ಸೂರ್ಯಾಯ ನಮಃ. ಎರಡು ಯಾರು ಮಾಡ್ತೀರ? ಮಾತಾಡಂಗಿಲ್ಲ. ಮೂರು ಕೆಳಗಡೆ ಬಾಗಿ, ಮಾತಾಡೋಂಗಿಲ್ಲ. ನಾಲ್ಕು ಬಲಗಾಲ ಹಿಂದೆ, ಬಲಗಾಲ ಹಿಂದೆ ಪೂರ್ತಿ. ವೆರಿ ಗುಡ್, ವೆರಿ ಗುಡ್. ಹಾ, ಕೆಳಗೆ ಕೈ ಇಡ್ಸ್ಕೊಡ್ರಿ. ಮೊಣಕಾಲ್ ಮಡಚಿರ್ಲಿ, ಅದು ಎಡಗಾಲ್ ಮೊಣಕಾಲ್ ಮಡಚಲಿ ಚೂರು. ವೆರಿ ಗುಡ್. 5 ದ್ವಿಪಾದ ಪ್ರಸರಣಾಸನ ಅಂತ ಹೇಳ್ತಾರೆ. ಎರಡು ಕಾಲುಗಳನ್ನು ಚಾಚಿ ಶರೀರ ಜಾರುಬಂಡಿ ತರ ಇರಬೇಕು, ಜಾರುಬಂಡಿ ತರ ಇರಬೇಕು ಶರೀರ. ಟೊಂಕ ಕೆಳಗೆ ಹಚ್ಚುವಂಗಿಲ್ಲ, ಶರೀರ ಜಾರುಬಂಡಿ ತರ ಇರಬೇಕು. 6 ಸಾಷ್ಟಾಂಗ. ಇಟ್ಟ ಮನಗಿಸಿ ಬಿಡ್ರಿ ಅಂತ. 7 ಭುಜಂಗ. ಕೈಗಳನ್ನೂರಿ ಟೊಂಕ ಅಲ್ಲೇ ಇಟ್ಟು ನೇರ ಮಾಡ್ಕೊಳ್ಳಿ. ಇನ್ನೊಂಚೂರು ಕೈ ಇಟ್ಟುಕೊಳ್ಳಿ. ವೆರಿ ಗುಡ್. ಇದಕ್ಕೇನಪ್ಪಾ ಅಂದ್ರೆ ಟೊಂಕ ಇದ್ರೆ ಕಡಿಮೆ ಆಗ್ಬಿಡುತ್ತೆ. 8 ಪರ್ವತಾಸನ. ವೆರಿ ಗುಡ್. ಲೀಡರ್ ಹೆಂಗ ಪರ್ವತಾಸನ. 9 ಎಡಗಾಲ ಹಿಂದೆ ಓದಿದ್ರಿ, ಈಗ ಎಡಗಾಲನ್ನೇ ಮುಂದೆ ತಗೋತೀವಿ. ವೆರಿ ಗುಡ್. 10 ದ್ವಿಪಾದ ಹಸ್ತಾಸನ. ವೆರಿ ಗುಡ್, ವೆರಿ ಗುಡ್. 11 ವೆರಿ ಗುಡ್, ವೆರಿ ಗುಡ್. 12 ನಮಸ್ಕಾರ ಸರ್. ನಮಸ್ಕಾರ ಪೊಸಿಷನ್ ಇನ್ನೊಂದ್ಸತಿ
ಎರಡು ಸಲ ಅಂತೀರಲ್ಲ ಮುದುಕರು ಮಾಡೋದಂಗಂತ ಮಾಡ್ತೀನಿ. ಕಾಲೊಂಚೂರು ಅಗಲ ಇಟ್ಕೊಳ್ಳಿ ಕಾಲ. ವೆರಿ ಗುಡ್. ಮಾತಾಡೋಂಗಿಲ್ಲ, ಸುಮ್ಮನೆ ನಿಮ್ ಶರೀರ ಪೂರ್ತಿ ಸಡಿಲ ಬಿಡಿ. ಕೈ ಪೂರ್ತಿ ಅಗಲ ಇಟ್ಕೋಬೇಡ್ರಿ. ನಿಮ್ ಶರೀರದ ಪಕ್ಕಕ್ಕೆ ಅಷ್ಟೇ 1 ಫೂಟ್ ಇರ್ಬೇಕಷ್ಟೇ. ಜಸ್ಟ್ ಬಿ ವಿತ್ ಮ್ಯೂಸಿಕ್. ಮಾತಾಡ್ಬೇಡಿ, ಸುಮ್ಮನೆ ಶರೀರ ಪೂರ್ತಿ ಹಗುರವಾಗ್ಬಿಡಿ. ಆಕ್ಚುಲಿ ಇದೇನ್ ಗೊತ್ತಾ, ಶವಾಸನದಲ್ಲಿ ಇರೋದಂದ್ರೆ ತುಂಬಾ ಕಷ್ಟಕರವಾದಂತ ಆಸನನೇ ಇದು. ಆದ್ರೆ ನಮಗ್ ಗೊತ್ತಿಲ್ಲ, ಮಲಗಿಸ್ಬಿಟ್ರೆ ಪಾಡಾಕತ್ತಪ್ಪ ಅಂತೀವಿ. ನಿಮ್ಮ ಶರೀರದ ಒಂದೊಂದೇ ಅಂಗಗಳನ್ನ ಗಮನಿಸ್ತಾ ಬನ್ನಿ, ಸಡಿಲಗೊಳಿಸ್ತಾ ಬನ್ನಿ. ಹಾಗೆ ಪಾದ, ಮೀನುಕಂಡ, ಮೊಣಕಾಲು, ತೊಡೆ, ಪೃಷ್ಠಭಾಗ, ಬೆನ್ನು, ಮಧ್ಯದಲ್ಲಿ ಬನ್ನಿ. ನಿಮ್ ಬೆನ್ನಂದೆಲ್ಲಾನು ಟಾಕ್ಸಿನ್ಸ್ ಹೊರಗಡೆ ಬರುತ್ತೆ. ಮೇಲೆ ಕೆಳಗೆ ಮಾಡಿ. ವೆರಿ ಗುಡ್. ವೆರಿ ನೈಸ್, ವೆರಿ ನೈಸ್. ನಿಧಾನವಾಗಿ ಕೈ ಬಿಡಿಸ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ನಿಧಾನವಾಗಿ ಕಾಲುಗಳನ್ನು ನೇರ ಮಾಡ್ಕೊಳ್ಳಿ. ಅಲ್ಲಿ ಪದ್ಮಾಸನ ಅಥವಾ ಚಕ್ಕ ಮಕ್ಕಳೇ ಹಾಕಕ್ಕಾಗತ್ತ ನೋಡಿ. ಹಂಗೆ ತಮಕ ಕೆಳಗೆ ಸರ್ವಾಂಗಾಸನ ಅಂತ ಕರಿತೀವಿ. ವೆರಿ ಗುಡ್. ನಿಧಾನವಾಗಿ ಮೊಳಕಾಲ ಹತ್ರ ಮಡಚ್ಕೊಂಡು ಸಾವಕಾಶ ಶರೀರ ಕೆಳಗ್ಬಿಡಿ. ನಿಧಾನಕ್ಕೆ ಶರೀರ ಕೆಳಗ್ಬಿಡಿ. ಓಕೆ, ಕಮ್ ಟು ದ ಶವಾಸನ. ವೆರಿ ಗುಡ್. ಹಾಗೇ ಇರಿ. ಜಯಗುರುದೇ, ಮಡಚೋಂಗಿಲ್ಲ, ನೇರವಾಗಿ ಎತ್ತಿರ್ಬೇಕು. ವೆರಿ ಗುಡ್. ಅಲ್ಲೆತ್ತ ಯಾವ ಕಡೆ ಎತ್ತಿರ್ತೀರ ಆ ಕಡೆ ತಿರುಗಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಹಾವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.